ಇದು ಎಂಎಲ್ಎ ಕಾಮ ಪುರಾಣ. ಬೆಂಗಳೂರು ಹುಡುಗಿ ಜೊತೆ ಚಾಟ್. ಎಂಎಲ್ಎ ಆದಾಗ ಶುಭ ಕೋರಿ ಬೆಂಗಳೂರಲ್ಲಿದ್ದ ವಿದ್ಯಾರ್ಥಿನಿ ವಾಟ್ಸಪ್ ಸಂದೇಶವನ್ನು ಕಳುಹಿಸಿದ್ರಂತೆ. ಇದು ಎಂಎಲ್ಎಯ ಕಾಮ ಪುರಾಣ. ಬೆಂಗಳೂರು ಹುಡುಗಿ ಜೊತೆ ಚಾಟ್. ಎಂಎಲ್ಎ ಆದಾಗ ಶುಭ ಕೋರಿ ಬೆಂಗಳೂರಲ್ಲಿದ್ದ ವಿದ್ಯಾರ್ಥಿನಿ ವಾಟ್ಸಪ್ ಸಂದೇಶ ಕಳಿಸಿದ್ರಂತೆ. ಇದನ್ನೇ ಅವಕಾಶ ಅಂತ ಭಾವಿಸಿ ಪದೇ ಪದೇ ಆ ಹುಡುಗಿಗೆ ಮೆಸೇಜ್ ಮಾಡ್ತಾ ಇದ್ರಂತೆ. ಕೆಲವೊಂದು ಮೆಸೇಜ್ಗಳಿಗೆ ಆ ಹುಡುಗಿ ಕೂಡ ರಿಪ್ಲೈ ಮಾಡ್ತಾ ಇದ್ರಂತೆ. ನೀವು ಎಂಎಲ್ಎ ಅಲ್ವಾ, ಹುಡುಗಿಯ ಜೊತೆ ಚಾಟ್ ಮಾಡೋಕೆ ಟೈಮ್ ಇರುತ್ತಾ? ಇಷ್ಟೊತ್ತು ಆರಾಮಾಗಿ ಹೇಗಿರ್ತೀರಿ? ಕ್ಷೇತ್ರದ ಕೆಲಸ ಯಾವಾಗ ಮಾಡ್ತೀರಿ? ಹೀಗಂತ ಪ್ರಶ್ನೆ ಮಾಡಿದ್ರು ಬೆಂಗಳೂರಲ್ಲಿ ಓದ್ತಿದ್ದ ಆ ವಿದ್ಯಾರ್ಥಿನಿ. ನಂಗೆ ಟೈಮ್ ಇರೋದಕ್ಕೆ ಅಲ್ವಾ ಚಾಟ್ ಮಾಡ್ತಿರೋದು ಅಂತ ಎಂಎಲ್ಎ ಉತ್ತರ ಕೊಟ್ಟಿದ್ದಾರಂತೆ. ಮತ್ತೊಂದು ಹುಡುಗಿ ಜೊತೆಯೂ ಆ ಎಂಎಲ್ಎ ಫುಲ್ ಚಾಟಿಂಗ್. ಆಕೆಯ ಶರೀರವನ್ನ ಇಲ್ಲಿ ಬರೆಯಲು ಸಾಧ್ಯವಾಗದ ರೀತಿ ವರ್ಣಿಸಿದ್ದಾರೆ ಎಂಎಲ್ಎ ಅವರು. ಯಾರು ಗೊತ್ತಾ? ಕಾಮುಕ ಎಂಎಲ್ಎ ಕೆಲವೇ ಕ್ಷಣಗಳಲ್ಲಿ ರಿವೀಲ್ ಮಾಡ್ತೀವಿ. ಇದು ಎಂಎಲ್ಎ ಕಾಮ ಪುರಾಣ. ಇಂತಹ ಎಂಎಲ್ಎಗಳು ನಮಗ್ ಬೇಕಾ ಅಂತ ಪ್ರಶ್ನೆ ಬರುತ್ತೆ. ಅವ್ರ ಪರ್ಸನಲ್ ಲೈಫ್ ಏನಾದ್ರೂ ಮಾಡ್ಕೊಳ್ಳಿ, ಅಭಿವೃದ್ಧಿ ಕೆಲಸಗಳು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಕ್ಷೇತ್ರಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ. ಆ ಹುಡುಗಿಗೆ ಮೆಸೇಜ್ ಮಾಡ್ತಿದ್ರಂತೆ, ಆ ಹುಡುಗಿ ವಿಶ್ ಮಾಡಿದ್ರಂತೆ. ಅದನ್ನೇ ಅವಕಾಶ ಮಾಡ್ಕೊಂಡು ಆ ಹುಡುಗಿಗೆ ದಿನವೂ ಕೂಡ ಮೆಸೇಜ್ ಮಾಡ್ತಾ ಇದ್ರಂತೆ. ನೀವು ಎಂಎಲ್ಎ ಅಲ್ವಾ, ಹುಡುಗಿರ ಜೊತೆ ಚಾಟ್ ಮಾಡೋಕೆ ನಿಮ್ ಟೈಮ್ ಇರುತ್ತಾ ಅಂತ ಹುಡುಗಿ ಪ್ರಶ್ನೆ ಮಾಡಿದ್ಲಂತೆ. ಇಷ್ಟೊತ್ತಿಗೂ ಆರಾಮಾಗಿ ಹೇಗಿರ್ತೀರಾ? ಕ್ಷೇತ್ರದ ಕೆಲಸ ಇರಲ್ವಾ ನಿಮ್ಗೆ? ಹೀಗಂತ ಆ ವಿದ್ಯಾರ್ಥಿನಿ ಬೆಂಗಳೂರಲ್ಲಿ ಓದ್ತಾ ಇದ್ದಾರೆ, ಪ್ರಶ್ನೆ ಮಾಡಿದ್ರಂತೆ. ನಂಗೆ ಟೈಮ್ ಇರೋದಕ್ಕೆ ಅಲ್ವಾ ನಿನ್ ಜೊತೆ ನಾನು ಚಾಟ್ ಮಾಡ್ತಾ ಇರೋದು ಅಂತ ಎಂಎಲ್ಎ ಉತ್ತರ ಕೊಟ್ಟಿದ್ದಾರಂತೆ. ಅಷ್ಟೇ ಅಲ್ಲ, ಮತ್ತೊಂದು ಹುಡುಗಿ ಜೊತೆಯೂ ಕೂಡ ಎಂಎಲ್ಎ ಫುಲ್ ಚಾಟಿಂಗ್. ಆಕೆಯ ಶರೀರವನ್ನ ಇಲ್ಲಿ ಬರೆಯಲು ಸಾಧ್ಯವಾಗದ ರೀತಿ ಎಂಎಲ್ಎ ಅವರು ವರ್ಣಿಸಿದ್ದಾರೆ. ಯಾರು ಗೊತ್ತಾ? ಕಾಮುಕ ಎಂಎಲ್ಎ ಕೆಲವೇ ಕ್ಷಣಗಳಲ್ಲಿ ರಿವೀಲ್ ಮಾಡ್ತೀವಿ. ಆ ಕಾಮುಕ ಎಂಎಲ್ಎ ಏನು, ಯಾರು, ತಮ್ಮ ಕ್ಷೇತ್ರದಲ್ಲಿ ಎಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಅವ್ರು ಮಾಡ್ತಾ ಇರೋ ಅಭಿವೃದ್ಧಿ ಕೆಲಸಗಳು ಇದೇನಾ? ಬೆಂಗಳೂರು ಹುಡುಗಿ ಜೊತೆ ಚಾಟ್ ಮಾಡೋದು. ಎಂಎಲ್ಎ ಆದಾಗ ವಿಶ್ ಮಾಡಿದ್ರಂತೆ. ಎಂಎಲ್ಎ ಆಗಿದ್ದಾರೆ ಅಂತ ಬೆಂಗಳೂರಲ್ಲಿದ್ದಂತಹ ವಿದ್ಯಾರ್ಥಿನಿ ವಿಶ್ ಮಾಡಿದ್ದಾರೆ. ಅದೇ ಒಂದು ಅವಕಾಶ ಸಿಕ್ತು, ಹೆಂಗೋ ಹುಡುಗಿನೇ ವಿಶ್ ಮಾಡಿದ್ದಾಳೆ ಅಂದ್ಬಿಟ್ಟು ಇವ್ರು ಮೆಸೇಜ್ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಪ್ರತಿನಿತ್ಯ ಮೆಸೇಜ್ ಮಾಡೋದು. ನೀವು ಎಂಎಲ್ಎ ಅಲ್ವಾ, ಹುಡುಗಿರ ಜೊತೆ ಚಾಟ್ ಮಾಡೋಕೆ ನಿಮ್ ಟೈಮ್ ಇರುತ್ತಾ ಅಂತ ಹುಡುಗಿ ಪ್ರಶ್ನೆ ಮಾಡಿದ್ದಾಳೆ. ಇಷ್ಟಿಷ್ಟೊತ್ತು ಆರಾಮಾಗಿ ಹೇಗಿರ್ತೀರಾ? ಕ್ಷೇತ್ರದ ಕೆಲಸ ಇರಲ್ವಾ ನಿಮ್ಗೆ? ಹೀಗಂತ ಆ ವಿದ್ಯಾರ್ಥಿನಿ ಪ್ರಶ್ನೆ ಮಾಡಿದ್ರಂತೆ. ನಂಗೆ ಟೈಮ್ ಇರೋದಕ್ಕೆ ಅಲ್ವಾ ನಿನ್ ಜೊತೆ ಚಾಟ್ ಮಾಡ್ತಿರೋದು ಅಂತ ಎಂಎಲ್ಎ ಉತ್ತರ ಕೊಟ್ಟಿದ್ದಾರೆ. ಅದೇ ಯಾರಾದ್ರೂ ಜನಸಾಮಾನ್ಯರು ನಮ್ಗೆ ಸಮಸ್ಯೆ ಆಗ್ತಾ ಇದೆ ಸರ್ ಅಂತ ಯಾರು ಮೆಸೇಜ್ ಮಾಡೋರು ಅದೆಷ್ಟು ಬೇಗ ರೆಸ್ಪಾನ್ಸ್ ಮಾಡ್ತಾರೋ ಗೊತ್ತಿಲ್ಲ. ಈ ಎಂಎಲ್ಎ ಹುಡುಗಿ ಮೆಸೇಜಿಗೆ ಮಾತ್ರ ಪಟ್ ಅಂತ ರಿಪ್ಲೈ ಮಾಡ್ತಾರೆ, ಮಾತಾಡ್ತಾರೆ. ಎಂಎಲ್ಎ ಕಾಮ ಪುರಾಣ. ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀವಿ. ಯಾರು ಆ ಎಂಎಲ್ಎ, ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಕ್ಷೇತ್ರದ ಜನತೆಗೂ ಕೂಡ ಇದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಂಚಿಂಚಾಗಿ ತಿಳಿಸ್ತಾ ಹೋಗ್ತೀವಿ. ಇನ್ನು ಮದುವೆಯಾದ ಮಹಿಳೆಯ ಜೊತೆಯೂ ಕೂಡ ಅಕ್ರಮ ಸಂಬಂಧ ಇತ್ತಂತೆ. ನೋಡಿ ಇವರ ಕಾಮ ಪುರಾಣ ಯಾವ ರೀತಿ ಇದೆ ಅಂತ. ಅಲ್ಲಿ ನೋಡಿದ್ರೆ ಬೆಂಗಳೂರಿನ ಯುವತಿ ಜೊತೆ ಮೆಸೇಜು, ಆ ಯುವತಿ ಒಬ್ಳೆ ಅಲ್ಲ ಇನ್ನೊಬ್ಬ ಯುವತಿ ಜೊತೆ ಕೂಡ ಮೆಸೇಜು. ಇನ್ನು ಮದುವೆ ಆದಂತಹ ಮಹಿಳೆಯ ಜೊತೆಯೂ ಕೂಡ ಅಕ್ರಮ ಸಂಬಂಧ. ನೀನು ನನ್ನ ಬಾಲ್ಯದ ಗೆಳತಿ ಅಲ್ವಾ ಅಂತ ಕಾರ್ಡ್ ಹಾಕಿದ್ದ ಎಂಎಲ್ಎ. ನಿನ್ನ ಜೊತೆ ಏಕಾಂತದಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಬಾ ಅಂತ ಮೆಸೇಜ್ ಹಾಕಿದ್ರಂತೆ. ಆದ್ರೆ ಇದಕ್ಕೆ ನಿರಾಕರಿಸಿ ಎಂಎಲ್ಎಗೆ ಕ್ಲಾಸ್ ತಗೊಂಡಿದ್ರಂತೆ ಮಹಿಳೆ. ನನಗೆ ಮದುವೆ ಆಗಿದೆ, ಗಂಡು ಮಕ್ಳಿದ್ದಾರೆ, ನಿಂಗೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ನಿಂಗೆ ಹಿಂಗ್ ಕೇಳಲು ಹೇಗಾದ್ರೂ ಮನ್ಸು ಬರುತ್ತೆ, ಹೀಗೆಲ್ಲ ಮಾತಾಡ್ಬೇಡ ಹೀಗಂತ ಎಂಎಲ್ಎಗೆ ಕ್ಯಾಕರಿಸಿ ಮುಗಿದಿದ್ರಂತೆ ಆ ಗೃಹಿಣಿ. ಅಷ್ಟಕ್ಕೂ ಆ ಕಾಮುಕ ಎಂಎಲ್ಎ ಯಾರು? ಕೆಲವೇ ಕ್ಷಣಗಳಲ್ಲಿ ರಿವೀಲ್ ಮಾಡ್ತೀವಿ. ನೋಡ್ತಾ ಇದ್ದೀರಾ ಈತನ ಕಾಮ ಪುರಾಣ ಯಾವ ರೀತಿ ಇದೆ ಅಂತ. ಕೆಲವೇ ಕ್ಷಣಗಳಲ್ಲಿ ಆತನ ಹೆಸರನ್ನ ನಿಮ್ಮ ಮುಂದೆ ರಿವೀಲ್ ಮಾಡ್ತೀವಿ. ಈ ಹಿಂದೆ ತಮಗಿದ್ದ ಪರಿಚಯವನ್ನೇ ಆತ ದುರ್ಬಳಕೆ ಮಾಡ್ಕೊಂಡಂತೆ. ನೀನು ನನ್ನ ಬಾಲ್ಯದ ಗೆಳತಿ ಅಲ್ವಾ ಅಂತ ಎಂಎಲ್ಎ ಕಾಳು ಹಾಕಿದ್ರಂತೆ. ನಿನ್ನ ಜೊತೆ ಏಕಾಂತದಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಬಾ ಅಂತ ಮೆಸೇಜ್ ಹಾಕಿದ್ರಂತೆ. ಆದ್ರೆ ಇದಕ್ಕೆ ನಿರಾಕರಿಸಿ ಎಂಎಲ್ಎಗೆ ಆ ಮಹಿಳೆ ಕ್ಲಾಸ್ ತಗೊಂಡಿದ್ರಂತೆ. ನನಗೆ ಮದುವೆ ಆಗಿದೆ, ಗಂಡು ಮಕ್ಳಿದ್ದಾರೆ, ನಿಂಗೆ ಹೇಗ್ ಮಾತಾಡೋದಕ್ಕೆ ಮನ್ಸು ಬರುತ್ತೆ, ಈ ರೀತಿಯಾಗಿ ಹೆಂಗ್ ಮಾತಾಡ್ತಿ ಅಂತ ಪ್ರಶ್ನೆ ಮಾಡಿದಾರಂತೆ. ಯಾರು ಉಗಿದ್ರು ಕೂಡ ಇವ್ರು ಸರಿ ಹೋಗ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಇಷ್ಟರ ಮಟ್ಟಿಗೆ ಕಾಮ ಪುರಾಣವನ್ನು ಹೊಂದಿದ್ದಾರೆ ಅಂತಂದ್ರೆ ನಾಚಿಕೆ ಆಗ್ಬೇಕು ಈ ಎಂಎಲ್ಎಗೆ. ಕ್ಷೇತ್ರದ ಜನತೆಯ ಪಾಡೇನು, ಆ ಜನರಿಂದ ನಾವು ಆಯ್ಕೆ ಆಗಿ ಬಂದಿದ್ದೀವಿ, ಜನರಿಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು. ಯಾರಾದರೂ ಜನಸಾಮಾನ್ಯರು ಮೆಸೇಜ್ ಮಾಡಿದ್ರೆ ಸರ್ ನಮ್ಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ,
ಈ ಒಂದು ಸಮಸ್ಯೆನ ಸಾಲ್ವ್ ಮಾಡ್ಕೊಡಿ ಅಂತಂದ್ರೆ ಇಷ್ಟೇ ಕ್ವಿಕ್ ಆಗಿ ರಿಪ್ಲೈ ಮಾಡ್ತೀರಾ? ಹೇಳಿ MLA ಅವರೇ, ನೀವೇ ಉತ್ತರ ಕೊಡ್ಬೇಕಿದಕ್ಕೆ. ಇಷ್ಟರ ಮಟ್ಟಿಗೆ ಕ್ಷೇತ್ರದ ಜನತೆಯ ಕಡೆ ಗಮನ ಇಡದೆ ನಿಮ್ಮ ಕಾಮ ಪುರಾಣವೇ ಹೆಚ್ಚಾದ್ರೆ ಬೇರೆಯವ್ರಿಗೆ ಹೆಂಗ್ರಿ ಬುದ್ಧಿ ಹೇಳ್ತೀರಾ? ನೀವು ಹೋಗಿ ಹೆಂಗ್ರಿ ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಕೇಳ್ತೀರಾ? ಬೇರೆ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತೀರಾ ಅಂತ ನಿಮ್ಮ ಮನೇಲಿ ಹೆಣ್ಮಕ್ಳಿಲ್ವಾ? ನಿಮ್ಮ ಮನೇಲಿರುವ ಹೆಣ್ಮಕ್ಳಿಗೂ ಬೇರೆ ಯಾರಾದ್ರೂ ಈ ರೀತಿ ತೊಂದರೆ ಕೊಟ್ರೆ ನೀವು ಸುಮ್ಮನೆ ಇರ್ತೀರಾ? ಕ್ಷೇತ್ರದ ಜನತೆ ಬಾಯ್ ಬಡ್ಕೊಳ್ತಾ ಇದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ, ಏನಾಗಬೇಕು ನಮ್ಮ ಗತಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಮೊದಲು ಉತ್ತರ ಕೊಡಿ. ಬರೀ ಹುಡುಗಿ ಜೊತೆ ಚಾಟ್ ಮಾಡೋದು, ಬಾಲ್ಯದ ಗೆಳತಿನ ಯಾವ ರೀತಿ ನೋಡ್ತಾರೆ? ಏಕಾಂತವಾಗಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕಾ ಅವ್ರ ಜೊತೆ? ಅವ್ರಿಗೆ ಮದುವೆ ಆಗಿದೆ ಅನ್ನೋ ಸೆನ್ಸ್ ಬೇಡವಾ ನಿಮಗೆ? MLA ಅಂತಂದ್ರೆ ಒಂದು ಉನ್ನತವಾದ ಸ್ಥಾನ ಅದು. ಅಂತಹ ಸ್ಥಾನವನ್ನ, ಅಂತಹ ಹುದ್ದೆಯನ್ನು ಅಲಂಕರಿಸಿ ಜನರ ಸೇವೆ ಮಾಡ್ಲಿಕ್ಕೆ ಅಂತ ನಿಮ್ಮನ್ನ ಆಯ್ಕೆ ಮಾಡಿರುವಂಥದ್ದು. ಆದ್ರೆ ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ನಾಚಿಕೆ ಆಗ್ಬೇಕು ನೀವು ಮಾಡ್ತಾ ಇರುವಂತಹ ಕೆಲಸಕ್ಕೆ. ಈ ರೀತಿಯಾಗಿ ಕೆಳಮಟ್ಟದ ಕೆಲಸವನ್ನ ಮಾಡ್ತಾರಾ? ಹೆಣ್ಮಕ್ಳ ಜೊತೆ ಚಾಟ್ ಮಾಡ್ತೀರಾ? ಆಯ್ತು, ಏನೋ ಕ್ಯಾಶುಯಲ್ ಆಗಿ ಚಾಟ್ ಮಾಡ್ತಾರೆ, ಓಕೆ ಅನ್ಬೋದು.